ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು JMS ಕಾರ್ ಮಾಡಿಫೈರ್ಸ್. ಇವತ್ತೊಂದು ಹೊಸ ವೆಹಿಕಲ್ ಜೊತೆಗೆ ಒಂದು ಹೊಸ ಆಡಿಯೋ ಅಪ್ಗ್ರೇಡೇಷನ್ ಅಂತ ಹೇಳ್ಬೋದು. ಆಡಿಯೋ ಅಪ್ಗ್ರೇಡೇಷನ್ ಅಂತಂದ್ರೆ ಯಾವಾಗ್ಲೂ ಲೌಡ್ ಆಗಿ ಕೇಳಿಸುವಂತದ್ದಲ್ಲ, ಅಂದ್ರೆ ಜೋರಾಗಿ ಕೇಳಿಸುವಂತದ್ದಲ್ಲ. ಆಡಿಯೋ ಅಪ್ಗ್ರೇಡೇಷನ್ ಮಾಡ್ತು ಅಂತಂದ್ರೆ ಕ್ಲಾರಿಟಿ ಬರಬೇಕು, ಬೇಸ್ ಇರಬೇಕು, ಫೀಲ್ ಇರಬೇಕು, ಜೊತೆಗೆ ನಿಮ್ಗೆ ಡೀಟೇಲಿಂಗ್ ಇರಬೇಕು. ಇಷ್ಟೆಲ್ಲ ಇದ್ರೆ ಮಾತ್ರನೇ ಆಡಿಯೋ ಅಪ್ಗ್ರೇಡೇಷನ್ ಅಂತ ಹೇಳೋದು. ಸೊ ಇವತ್ತೊಂದು i20 N-line ವೆಹಿಕಲ್ ಅಲ್ಲಿ ನೀವು ನಾರ್ಮಲ್ ಆಗಿ ಬೇಸ್ ವೇರಿಯಂಟ್ ಆರೋ ತಗೊಳ್ಳಿ, ಟಾಪ್ ಎಂಡ್ ವೇರಿಯಂಟ್ ಆರೋ ತಗೊಳ್ಳಿ, ಕಂಪನಿಯಿಂದ ಕೊಡುವಂತದ್ದು ಅದೇ ಬೇಸಿಕ್ ಪೇಪರ್ ಕೋನ್ ಸ್ಪೀಕರ್ಸ್ ಮಾತ್ರನೇ. ಬಟ್ ಬ್ಯಾಡ್ಜಿಂಗ್ ಮಾಡುವಾಗ ಬೋಸ್ ಆಡಿಯೋ ಕೊಟ್ಟಿದೀವಿ, ಹರ್ಮನ್ ಕೊಟ್ಟಿದೀವಿ, ಅಂಡ್ ದೆನ್ ಸೋನಿ ಕೊಟ್ಟಿದೀವಿ ಅಂತ ಮೆನ್ಷನ್ ಮಾಡ್ತಾರೆ. ಬಟ್ ನೀವು ಪ್ಯಾಡ್ ಓಪನ್ ಮಾಡಿ ನೋಡ್ತು ಅಂತಂದಾಗ ಅಲ್ಟಿಮೇಟ್ಲಿ ಅದು ಬೇಸಿಕ್ ಪೇಪರ್ ಕೋನ್ ಸ್ಪೀಕರ್ಸ್ ಇರುತ್ತೆ. ಸೊ ಈ ಕಸ್ಟಮರ್ ಸಹ ಅದೇ ರೀತಿ ಆಡಿಯೋಗೋಸ್ಕರ ಅಂಡ್ ದೆನ್ ಫೀಚರ್ಸ್ ಗೋಸ್ಕರ ಈ ಕಸ್ಟಮರ್ i20 N-line ವೆಹಿಕಲ್ ನ ಪರ್ಚೇಸ್ ಮಾಡಿದ್ರು. N-line ಪರ್ಚೇಸ್ ಮಾಡಿದ್ರು ಸಹ ಕಸ್ಟಮರ್ ಗೆ ಆಡಿಯೋದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಅದಕ್ಕೋಸ್ಕರ ಈ ವೆಹಿಕಲ್ ಅಲ್ಲಿ ಓವರ್ ದ ಡಿಸ್ಕಷನ್ ಆದ್ಮೇಲೆ ಕಸ್ಟಮರ್ ಗೆ ನಾವು ಕಂಪ್ಲೀಟ್ ಬ್ರಾಂಡ್ಸ್ ನ ತೋರಿಸಿದ್ವಿ. ಅದರಲ್ಲಿ ಕಸ್ಟಮರ್ ಟೇಸ್ಟ್ ಪ್ರಕಾರ ನಾವು ಸಜೆಸ್ಟ್ ಮಾಡಿದ್ ಬಂದು JL ಆಡಿಯೋ ಸ್ಪೀಕರ್ಸ್ ನ. ಸೊ ಈ ವೆಹಿಕಲ್ ಅಲ್ಲಿ ಕಂಪ್ಲೀಟ್ ಒಂದು 2-way ಪ್ಯಾಸಿವ್ ಸೆಟಪ್ ಅಪ್ಗ್ರೇಡೇಷನ್ ಮಾಡ್ತಾ ಇದೀವಿ. ಸೊ ಫಸ್ಟ್ ವೆಹಿಕಲ್ ಅಲ್ಲಿ ನಾವು ಆಡಿಯೋ ಅಪ್ಗ್ರೇಡೇಷನ್ ಮಾಡೋದಕ್ಕಿಂತ ಮುಂಚೆ ಎಲ್ಲಾ ಡೋರ್ಸ್ ಮತ್ತೆ ಡಿಕ್ಕಿಯಲ್ಲಿ ನಾವು ಡ್ಯಾಂಪಿಂಗ್ ಮಾಡಬೇಕು. ಡ್ಯಾಂಪಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಡ್ಯಾಂಪಿಂಗ್ ಮಾಡೋದ್ರಿಂದ ನಿಮ್ಗೆ ಸೌಂಡ್ ವೈಬ್ರೇಷನ್ ಅವಾಯ್ಡ್ ಆಗುತ್ತೆ, ರ್ಯಾಟ್ಲಿಂಗ್ ನಾಯ್ಸ್ ಅವಾಯ್ಡ್ ಆಗುತ್ತೆ, ಅಂಡ್ ದೆನ್ ಡೋರ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ, ಹೀಟ್ ಅವಾಯ್ಡ್ ಆಗುತ್ತೆ. ಜೊತೆಗೆ ನೀವೇನ್ ಆಡಿಯೋ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀರಾ 20% ಎನ್ಹಾನ್ಸ್ ಆಗಿ ಕೇಳುತ್ತೆ. ಜೊತೆಗೆ ಔಟರ್ ನಾಯ್ಸ್ ನಿಮ್ಗೆ ಒಳಗಡೆ ಕೇಳಿಸೋದಿಲ್ಲ, ಒಳಗಡೆ ನಾಯ್ಸ್ ನಿಮ್ಗೆ ಹೊರಗಡೆ ಕೇಳಿಸೋದ್ರಿಂದ ಆಡಿಯೋ ಎಕ್ಸ್ಪೀರಿಯನ್ಸ್ ಮಾಡುವಾಗ ಒಂದು ಕ್ಲೋಸ್ಡ್ ರೂಮ್ ಅಲ್ಲಿ ಕೂತ್ಕೊಂಡು ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಆ ರೀತಿ ಎಕ್ಸ್ಪೀರಿಯನ್ಸ್ ನಿಮ್ಗೆ ಡ್ಯಾಂಪಿಂಗ್ ಮಾಡಿದ್ರೆ ವೆಹಿಕಲ್ ಅಲ್ಲಿ ಸಿಗುತ್ತೆ. ಸೊ ಈ ವೆಹಿಕಲ್ ಅಲ್ಲಿ ನಾವು ಇನ್ನರ್ ಅಲ್ಲಿ ನಾವು ಆಲ್ಪೈನ್ ಅವರ 2.4 mm ಥಿಕ್ನೆಸ್ ಡ್ಯಾಂಪಿಂಗ್ ನ ಯೂಸ್ ಮಾಡ್ತಾ ಇದೀವಿ. ಅಂಡ್ ದೆನ್ ಔಟರ್ ಅಂತ ಬಂದಾಗ ಈ ವೆಹಿಕಲ್ ಅಲ್ಲಿ ನಾವು ಮೋಕೋದವರ 4.4 mm ಫೋಮ್ ಡ್ಯಾಂಪಿಂಗ್ ನ ಯೂಸ್ ಮಾಡ್ತಾ ಇದೀವಿ. ಸೊ ಫೋಮ್ ಡ್ಯಾಂಪಿಂಗ್ ನಾವು ಏನಕ್ಕೆ ಔಟರ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ರೆಗ್ಯುಲರ್ ಡ್ಯಾಂಪಿಂಗ್ ಗಿಂತ ಫೋಮ್ ಡ್ಯಾಂಪಿಂಗ್ ಬಂದು ನಿಮ್ಗೆ 40 to 50% ಎಫೆಕ್ಟಿವ್ ಆಗಿರುತ್ತೆ. ಫೋಮ್ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಫ್ರೀಕ್ವೆನ್ಸಿ ಲಾಸ್ ಆಗೋದಕ್ಕೆ ಬಿಡೋದಿಲ್ಲ. ಅಂಡ್ ದೆನ್ ನಿಮ್ಗೆ ಒಳಗಡೆ ಇರೋ ನಾಯ್ಸ್ ಒಳಗಡೆನೆ ಇರುತ್ತೆ. ಅಂಡ್ ದೆನ್ ಅಷ್ಟೇ ಅಲ್ಲದೆ ಈ ವೆಹಿಕಲ್ ಅಲ್ಲಿ ನಾವು ಫ್ರಂಟ್ ಅಲ್ಲಿ ನಾವು JL ಆಡಿಯೋ ಅವರ C1650 SE ಕಾಂಪೋನೆಂಟ್ ಅನ್ನ ಯೂಸ್ ಮಾಡ್ತಾ ಇದೀವಿ. ರೇರ್ ಅಲ್ಲಿ JL ಆಡಿಯೋ ಅವರ C1650X ಕಾಂಪೋನೆಂಟ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಸೊ JL ಆಡಿಯೋದಲ್ಲಿ ನಿಮ್ಗೆ C1 ಅಲ್ಲಿ 2 ಮಾಡೆಲ್ ಬರುತ್ತೆ. C1 ಅಲ್ಲಿ 650 SE ಅಂತಾನೂ ಬರುತ್ತೆ, ಜಸ್ಟ್ C1 650 ಅಂತಾನೂ ಬರುತ್ತೆ. SE ಅಂದ್ರೆ ಏನಪ್ಪಾ ಅಂತಂದ್ರೆ ಸಿಲ್ಕ್ ಡೋಮ್ ಟ್ವಿಟರ್ಸ್ ನ ಕೊಟ್ಟಿರೋದ್ರಿಂದ ಹೈ ಫ್ರೀಕ್ವೆನ್ಸಿ ನಿಮ್ಗೆ ಒಂದು ಹೈ ಎಂಡ್ ಆಡಿಯೋದಲ್ಲಿ ಹೈ ಎಂಡ್ ಸ್ಪೀಕರ್ಸ್ ಅಲ್ಲಿ ಯಾವ ರೀತಿ ಟ್ವಿಟರ್ಸ್ ಬರುತ್ತೆ ಆ ರೀತಿ ಟ್ವಿಟರ್ಸ್ ನಿಮ್ಗೆ ಇದೇ ಸ್ಪೀಕರ್ಸ್ ಅಲ್ಲಿ ಬರೋದ್ರಿಂದ ಹೈ ಫ್ರೀಕ್ವೆನ್ಸಿ ನೀವು ಕೇಳುವಾಗ ತುಂಬಾ ಪ್ಲೆಸೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಅಂಡ್ ದೆನ್ ಈ ಸ್ಪೀಕರ್ಸ್ ಅಲ್ಲಿ ನಿಮ್ಗೆ 50 watt RMS ನ ಪ್ರೊಡ್ಯೂಸ್ ಮಾಡುತ್ತೆ. ಕಾಂಪೋನೆಂಟ್ ಆಗ್ಬೋದು, ಕೋಯಾಕ್ಸಲ್ ಆಗ್ಬೋದು, ಎರಡೂ ಸಹ 50 watt RMS ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದೆನ್ ಇದನ್ನ ಪವರ್ ಮಾಡೋದಕ್ಕೆ ನಾವು JL ಆಡಿಯೋ ಅವರ JD 400.4 4 ಚಾನಲ್ ಆಂಪ್ಲಿಫೈರ್ ನ ಸಹ ಯೂಸ್ ಮಾಡ್ತಾ ಇದೀವಿ. ಇದು ನಿಮಗೆ ಕ್ಲಾಸ್ D ಆಂಪ್ಲಿಫೈರ್ ಬರುತ್ತೆ. ಸೊ ಸೀಟ್ ಕೆಳಗಡೆ ಆರಾಮಾಗಿ ಪ್ಲೇಸ್ ಮಾಡಬಹುದು. ಅಂಡ್ ದೆನ್ ಅಷ್ಟೇ ಅಲ್ಲದೆ ಈ ಚಾನಲ್ ನಿಮ್ಗೆ 100 watt RMS ನ ಬರೋದ್ರಿಂದ ಸ್ಪೀಕರ್ಸ್ ಗೆ ಒಂದು ಎನಫ್ ಪವರ್ ಅಂತ ಹೇಳ್ಬೋದು. ಆಂಪ್ಲಿಫೈರ್ ಹಾಕೋದ್ರಿಂದ ಏನೇನೆಲ್ಲ ಬೆನಿಫಿಟ್ ಅಂತಂದ್ರೆ, ನಿಮ್ಗೆ ಆಡಿಯೋ ಏನ್ ನಾವು ಆಫ್ಟರ್ ಮಾರ್ಕೆಟ್ ಸ್ಪೀಕರ್ಸ್ ಹಾಕ್ತಿವಿ, ನಿಮ್ಮ ಕಂಪನಿ ಹೆಡ್ ಯೂನಿಟ್ ಇಂದ ಆಫ್ಟರ್ ಮಾರ್ಕೆಟ್ ಸ್ಪೀಕರ್ಸ್ ಗೆ ಬೇಕಾಗಿರುವಂತ ಪವರ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈಚ್ ಚಾನಲ್ ನಿಮ್ಗೆ ಕಂಪನಿ ಸಿಸ್ಟಮ್ ಇಂದ 10 to 15 watt RMS ಕೊಟ್ಟಿರ್ತಾರೆ. ಅದೇ ರೀತಿ ಅವರು ಸ್ಪೀಕರ್ ಸಹ ಪ್ಲಾನ್ ಮಾಡಿರ್ತಾರೆ. ಬಟ್ ನಾವು ಆಫ್ಟರ್ ಮಾರ್ಕೆಟ್ ಸ್ಪೀಕರ್ ಹಾಕ್ತು ಅಂತಂದಾಗ ಅದಕ್ಕೆ ಅಂಡರ್ ಪವರ್ ಆಗುತ್ತೆ. ಅದಕ್ಕೋಸ್ಕರ ನಾವು ಆಂಪ್ಲಿಫೈರ್ ಇಂದ ಅದಕ್ಕೆ ಪವರ್ ಸಫಿಶಿಯಂಟ್ ಪವರ್ ನ ಪ್ರೊವೈಡ್ ಮಾಡ್ತೀವಿ. ಅಂಡ್ ದೆನ್ ಜೊತೆಗೆ ನಾವು ಮ್ಯಾಕ್ಸಿಮಮ್ ವಾಲ್ಯೂಮ್ ವರ್ಗುನು ನಿಮ್ಗೆ ಡಿಸ್ಟೋರ್ಷನ್ ಬರ್ದಿರೋ ತರ ನಾವು ನಿಮ್ಮ ಟೇಸ್ಟ್ ಪ್ರಕಾರ ಪ್ರಾಪರ್ ಆಗಿ ಟ್ಯೂನಿಂಗ್ ಸಹ ಮಾಡಬಹುದು. ಅಷ್ಟೇ ಅಲ್ಲದೆ ಇದರಲ್ಲಿ ಆಡಿಯೋ ಅಂತಂದ್ರೆ ಜಸ್ಟ್ 4 ಸ್ಪೀಕರ್ ಹಾಕಿದ್ರೆ ಮಾತ್ರ ಆಡಿಯೋ ಕಂಪ್ಲೀಟ್ ಆಗೋದಿಲ್ಲ. ಸೊ ಬೇಸ್ ಫ್ರೀಕ್ವೆನ್ಸಿ ಬೇಕಾಗಿರೋದ್ರಿಂದ ಈ ವೆಹಿಕಲ್ ಅಲ್ಲಿ ನಾವು, ಅದು ಅಲ್ಲದೆ i20 ಬಂದು ಹ್ಯಾಚ್ ಬ್ಯಾಕ್ ವೆಹಿಕಲ್ ಆಗಿರೋದ್ರಿಂದ ಡಿಕ್ಕಿ ಸ್ಪೇಸ್ ಬಂದು ತುಂಬಾ ಚಿಕ್ಕದಿರೋದ್ರಿಂದ ಈ ವೆಹಿಕಲ್ ಅಲ್ಲಿ ನಾವು ಅವರ ಆಕ್ಟಿವ್ ಸಬೂಫರ್ ನ ಯೂಸ್ ಮಾಡಿದೀವಿ. ಸೊ ಸಬೂಫರ್ ನೋಡ್ತಾ ಇರಬಹುದು, ನಿಮ್ಗೆ ಕಂಪ್ಲೀಟ್ ಸ್ಲಿಮ್ ಸಬೂಫರ್ ಇರೋದ್ರಿಂದ ಅಂಡ್ ದೆನ್ ಆಕ್ಟಿವ್ ಸಬೂಫರ್ ಅಂದ್ರೆ ಇನ್ಬಿಲ್ಟ್ ಆಂಪ್ಲಿಫೈರ್ ಇರೋದ್ರಿಂದ ಇದಕ್ಕೆ ಸಪರೇಟ್ ಯಾವುದೇ ರೀತಿ ಆಂಪ್ಲಿಫೈರ್ ನ ಡಿಸೈನ್ ಮಾಡುವಂತ ಅಗತ್ಯ ಇರೋದಿಲ್ಲ. ಜೊತೆಗೆ ನಿಮ್ಗೆ ಸ್ಲಿಮ್ ಡಿಸೈನ್ ಇರೋದ್ರಿಂದ ಡಿಕ್ಕಿಯಲ್ಲಿ ತುಂಬಾ ಸ್ಪೇಸ್ ಅಕ್ವೈರ್ ಆಯ್ತು, ನಮ್ಗೆ ಡಿಕ್ಕಿ ಸ್ಪೇಸ್ ಎಲ್ಲ ಲಗೇಜ್ ಇಡೋದಕ್ಕೆ ಅನ್ನೋ ಟೆನ್ಷನ್ ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಕಂಪ್ಲೀಟ್ ನಿಮ್ಗೆ ಸ್ಲಿಮ್ ಸಬೂಫರ್ ಇರೋದ್ರಿಂದ ಒಂದು ಸೈಡ್ ಅಲ್ಲಿ ಇಟ್ಕೋಬಹುದು. ಅಂಡ್ ದೆನ್ ಪವರ್ ಔಟ್ಪುಟ್ ಅಂತ ಬಂತಂದ್ರೆ ನಿಮ್ಗೆ 500 watt RMS ಬರೋದ್ರಿಂದ ಹ್ಯಾಚ್ ಬ್ಯಾಕ್ ಆಗ್ಬಹುದು ಅಥವಾ SUV ವೆಹಿಕಲ್ ಗೂ ಈ ಸಬೂಫರ್ ನ ಆರಾಮಾಗಿ ನಾವು ಡಿಸೈನ್ ಮಾಡಬಹುದು. 500 watt RMS ಅಂತಂದ್ರೆ ಒಳ್ಳೆ ಪವರ್ ಅಂತ ಹೇಳ್ಬೋದು. ಜೊತೆಗೆ ನಿಮ್ಗೆ ಟೈಟ್ ಪಂಚ್ ಸಿಗೋದ್ರಿಂದ ನಿಮ್ಗೆ ತುಂಬಾ ಬೇಸ್ ಲೌಡ್ನೆಸ್ ಅನ್ಸೋದಿಲ್ಲ, ಬಟ್ ನಿಮ್ಗೆ ಒಂದು ಪ್ರಾಪರ್ ಬೇಸ್ ಫೀಲ್ ನ ಕೊಡುತ್ತೆ. ಸೊ ಅಂಡ್ ದೆನ್ ವೈರಿಂಗ್ ಅಂತ ಬಂದ್ರೆ, ನೀವು ಎಷ್ಟೇ ಆಡಿಯೋ ಅಪ್ಗ್ರೇಡೇಷನ್ ಮಾಡಬೇಕಾದಾಗ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರುವಂತದ್ದು ಬಂದು ವೈರಿಂಗ್. ಸೊ ನೀವು 1 ಲಕ್ಷ ಸ್ಪೀಕರ್ ಹಾಕಿ ವೈರಿಂಗ್ ಚೆನ್ನಾಗಿರೋದು ಹಾಕಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಔಟ್ಪುಟ್ ಬರೋದಿಲ್ಲ. ಅಂಡ್ ದೆನ್ ನಿಮ್ಗೆ ಓವರ್ ದ ಪೀರಿಯಡ್ ಅಲ್ಲಿ ಅದು ವೈರ್ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ ಒಳಗಡೆ. ಇಲ್ಲ ನೀವು ಕಾಪರ್ ಕೇಬಲ್ ಯೂಸ್ ಮಾಡಿಲ್ಲ ಅಂತಂದ್ರೆ ಒಳಗಡೆ ಪೌಡರ್ ತರ ಫಾರ್ಮ್ ಆಗಿ ನಿಮ್ಗೆ ಫ್ರೀಕ್ವೆನ್ಸಿ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಾವು ಯೂಸ್ ಮಾಡುವಂತ ವೈರಿಂಗ್ಸ್ ಬಂದು 100% CCA ಕೇಬಲ್ಸ್ ಆಗಿರುತ್ತೆ. ಅಂದ್ರೆ ನಿಮ್ಗೆ ಕಾರ್ಬನ್ ಫ್ರೀ ಕೇಬಲ್ಸ್ ಆಗಿರುತ್ತೆ. ನಿಮ್ಗೆ ಕಾಪರ್ 100
100% ಕಾಪರ್ ಕೇಬಲ್ಸ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಫ್ರೀಕ್ವೆನ್ಸಿ ಲಾಸ್ ಆಗೋದಿಲ್ಲ ಅಂಡ್ ದೆನ್ ಲಾಂಗಿಟಿವಿಟಿ ಸಹ ಬರುತ್ತೆ. ಜೊತೆಗೆ ಇದರಲ್ಲಿ ನಾವು ಯೂಸ್ ಮಾಡಿರುವಂತದ್ದು ಅವರ ಮತ್ತೆ ಕ್ವಾಡನ್ ಬ್ರ್ಯಾಂಡ್ ಇಂದ ಫ್ಯೂಸಸ್ ಆಗ್ಬೋದು ಅಂಡ್ ದೆನ್ ನಿಮ್ಗೆ ವೈರಿಂಗ್ಸ್ ಆಗ್ಬೋದು ಯೂಸ್ ಮಾಡ್ತೀವಿ. ಸೊ ಇದು ಎರಡೂ ಬಂದು ನಿಮ್ಗೆ ಪ್ರೀಮಿಯಂ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಯಾವುದೇ ರೀತಿ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಇರೋದಿಲ್ಲ. ಸೊ ನೋಡಿದ್ರಲ್ಲ, ಇದೇ ರೀತಿ ನಿಮ್ಮ ವೆಹಿಕಲ್ ಒಂದು ಒಳ್ಳೆ ಆಡಿಯೋ ಅಪ್ಗ್ರೇಡೇಷನ್ ಮಾಡ್ಬೇಕಂತಂದ್ರೆ ಅದು ನಿಮ್ಗೆ ಎಂಟ್ರಿ ಲೆವೆಲ್ ಆಗ್ಬೋದು ಅಥವಾ 2 ಆಗ್ಬೋದು ಅಥವಾ 3 ಆಗ್ಬೋದು. ಯಾವುದೇ ರೀತಿ ಆಡಿಯೋ ಅಪ್ಗ್ರೇಡೇಷನ್ ಮಾಡ್ಬೇಕಂದ್ರೆ GMS ಕಾರ್ ಮಾಡಿಫೈರ್ಸ್ ನ ವಿಸಿಟ್ ಮಾಡಿ ಅಂಡ್ ದೆನ್ ಬೆಸ್ಟ್ ಆಫರ್ಸ್ ನ ಪಡ್ಕೊಳ್ಳಿ. ಚಿಯರ್ಸ್ ಗೈಸ್.